ಸರ್ ಈಗ ರಾಜ್ಕುಮಾರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರನ್ನ ನಿಮ್ಗೆ ಮೋಸ್ಟ್ ಮೆಮೊರೇಬಲ್ ಅವ್ರು ನಿಮ್ಗೆ ಯಾವತ್ತಾರು ಹೊಡೆದಿದ್ಯಾ ಸರ್? ತುಂಬ ತುಂಬ ಅದು ಅದು ಜಾಸ್ತಿ ಸತಿ ಹೇಳ್ಬಿಟ್ಟಿದ್ದೀನಿ. ಹಳ್ಳಿಲಿ ಒಂದು ಸತಿ ಹೊಡೆದಿದ್ದು ಮಾವಿನಕಾಯಿ ಕದ್ದಿದ್ದಕ್ಕೆ ಅಷ್ಟೇ. ಅದಾದಮೇಲೆ ಅವ್ರು ಯಾವತ್ತೂ ಹೊಡೆದಿಲ್ಲ. ಬಟ್ ಹತ್ತಿರ ಹೊಡೆದ ತಕ್ಷಣ ಭಾಳ ದುಃಖಪಟ್ಟಿದ್ದಾರೆ. ಅದಾದಮೇಲೆ ಮಕ್ಕಳನ್ನ ಯಾವತ್ತೂ ಹೊಡೆದಿಲ್ಲ. ಸರ್ ಪಾರ್ವತಮ್ಮ ಸ್ಟ್ರಿಕ್ಟ್ ಇದ್ರೆ ಅಮ್ಮ ಯಾವ ಸರ್. ಆಮೇಲೆ ಇನ್ನೊಂದು ನಿಮ್ಮ ಬ್ಯಾನರ್ನಲ್ಲಿ ನಿವೇದಿತಾ ಮೇಡಮ್ ಪ್ರೊಡಕ್ಷನಲ್ಲಿ ಧೀರೇನ್ ಸರ್ದು ಒಂದು ಫಿಲ್ಮ್ ಬರ್ತಾರೆ ಸರ್, ಅದ್ರ ಬಗ್ಗೆ ಏನಾರು ಹೇಳ್ತಾರೆ ಸರ್? ಸಂದೀಪ್ ಅವ್ರ ಡೈರೆಕ್ಷನಲ್ಲಿ. ಹೌದು, ಅದೊಂದು ವಿಭಿನ್ನವಾದ ಚಿತ್ರ. ಇವಾಗೇನು ರಿವೀಲ್ ಮಾಡೋದು ಬೇಡ. ಐ ಥಿಂಕ್ ಜಸ್ಟ್ ವೆಯ್ಟ್ ಟಿಲ್ 7th May 7th. ಶಿವಣ್ಣ ಅವರು KBCಗೆ ಹೋಗ್ತಾರೆ ಅಂತ ಅವಾಗ ನ್ಯೂಸ್ ಆಗಿತ್ತು. ಯಾವಾಗ ನಾವು ಕೌನ್ ಬರೇಗಾ ಕರೋಡ್ಪತಿಲಿ ಅಮಿತಾಬ್ ಬಚ್ಚನ್ ಸರ್ ಜೊತೆ ನೋಡ್ಬೋದು? ಐ ಥಿಂಕ್ ವೆರಿ ಸೂನ್ ಆಯ್ತು. ಆಮೇಲೆ ಜೈಲರ್ 2 ಯಾವಾಗ ಸರ್? ಅದು ಏನಿದೆ? ಜುಲೈ ಅಂತ ಕೇಳ್ತಾ ಇದ್ದಾರೆ, ಇನ್ನು ಕರೆಕ್ಟ್ ಗೊತ್ತಿಲ್ಲ. ನೆಲ್ಸನ್ ಬಂದು ಆ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಶಿವಣ್ಣ ಅವರು ಕಾಫಿನ ಟೀನ ಜಾಸ್ತಿ ಪ್ರಿಫರ್ ಮಾಡೋದು? ಇಲ್ಲ, ಬೋತ್ ಕಾಫಿ ಆ್ಯಂಡ್ ಟೀ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಕಾಫಿ ರೆಗ್ಯುಲರ್ ಇಂಟರ್ವಲ್ಸ್ ಕುಡಿಯಲ್ಲ. ಐ ಥಿಂಕ್ ಒಂದು ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಮಿಡ್ಲ್ ಒಂದು ಟೀ ಕುಡಿತೀನಿ. ಸರ್ ಗೀತಾ ಮೇಡಮು ಶಿವಣ್ಣ ಅವ್ರನ್ನ ಏನಂತ ಕರೀತಾರೆ ಸರ್? ಡಾಡಾ ಅಂತ ಕರೀತಾರೆ. ಸರ್ ಡಾಡಾ ಅಂದರೆ ಡಾರ್ಲಿಂಗ್. ಇಲ್ಲ, ಸ್ವಲ್ಪ. ನೀವು ಮೇಡಮ್ ಏನಂತ ಕರೀತೀರಾ ಸರ್? ಡಾಡಾ ಅಂತ ಕರಿತೀನಿ. ಸೇಮ್. ಓಕೆ ಸರ್. ಅಂದರೆ ಮೊಬೈಲಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ ಸರ್? ಡಾಡಾ ಅಂತಾನೆ. ಓಕೆ ಸರ್. ಆಮೇಲೆ ಶಿವಣ್ಣ ಅವರು ಅಥ್ಲೆಟಿಕ್ ಶಿವಣ್ಣ ಇಷ್ಟನಾ, ಕ್ರಿಕೆಟ್ ಆಗಿ ನೋಡ್ತಾರಾ, ಅಥವಾ ಡ್ಯಾನ್ಸರ್ ಆಗಿ ನೋಡೋಕೆ ಇಷ್ಟಪಡ್ತಾರೆ? ಅಥ್ಲೆಟಿಕ್ ಆಗಿ ನೋಡೋಕೆ ಇಷ್ಟ. ಓಕೆ ಸರ್. ಶಿವಣ್ಣ ಅವ್ರಿಗೆ ಡ್ಯಾನ್ಸಿಂಗ್ ಇಷ್ಟನಾ, ಆ್ಯಕ್ಷನ್ ಸೀಕ್ವೆನ್ಸ್ಗಳು ಜಾಸ್ತಿ ಇಷ್ಟನಾ? ಎಮೋಷನ್ ತುಂಬ ಇಷ್ಟ. ಓಕೆ ಸರ್. ಸರ್ ಆಮೇಲೆ ನೀವು ಇಷ್ಟು ಅನರ್ಘ್ಯ ರತ್ನ ಸರ್ ಭಾರತೀಯ ಸಿನಿಮಾ ರಂಗದಲ್ಲಿ, ಅದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಸರ್. ಯಾಕಂದರೆ ಇಷ್ಟು ಎಲ್ಲರಿಗೂ ಫ್ರೀಯಾಗಿ ನೀವು ಇಷ್ಟು ಬೆರಿತಿರಲ್ಲ ಸರ್, ಅದು ತಮ್ಮ ಗ್ರೇಟ್ನೆಸ್, ಹಂಬಲ್ನೆಸ್ ಸರ್. ಸರ್ ಶಿವರಾಜ್ ಕುಮಾರ್ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಪಿಕ್ನಲ್ಲಿ ಏನಾದ್ರು ನಟಿಸ್ತಾರ, ಕಾಣಿಸ್ಕೋತಾರ? ಇಲ್ಲ, ಬಯೋಪಿಕ್ ಮಾಡಲ್ಲ. ಯಾಕೆ ಸರ್? ಬೇಡ, ಐ ಡೋಂಟ್ ವಾಂಟ್. ಯಾಕಂದರೆ ಅದು ಅಪ್ಪಾಜಿನೇ ಸರ್. ನೀವು ಅವರು ಪ್ರತಿರೂಪ ಥರ ಇದ್ದೀರಾ ಈಗಿನ. ಎಲ್ಲ ಏನೇ ರೂಪ ಇದ್ರೂ ಅವರಲ್ಲ, ಅವ್ರು ಬೇರೆ. ಯಾಕಂದರೆ ನಾವು ಅವ್ರನ್ನ ನೋಡಿಲ್ಲ ಸರ್, ನಿಮ್ಮಲ್ಲಿ ಅವ್ರನ್ನ ಕಾಣ್ತಾ ಇದ್ದೀವಿ. ನೀವು ಅಷ್ಟು ಸಿಂಪ್ಲಿಸಿಟಿ, ಹಂಬಲ್ನೆಸ್ಸು, ಅದು ಹಂಗೆ ಇದು ಇವ್ರಿಗಿದ್ರೆ ಸಾಕು. ಯಾಕಂದ್ರೆ ರೂಪ ಬರಲ್ಲ ಆ ಥರ. ಅದು ಬೇಡ. ಅದು ಅಪ್ಪಾಜಿನೇ ಸಾಟಿ. ಅವ್ರದ್ದು ಬಯೋಪಿಕ್ ಮಾಡೋಣ. ಶಿವಣ್ಣ ಅವರ ಫೇವ್ರೆಟ್ ಡಿಶ್ ಸರ್? ಬಿರಿಯಾನಿ, ಚಿಕನ್ ಬಿರಿಯಾನಿ. ವೆಜ್ಜಲ್ಲಿ ಸರ್? ವೆಜ್ಜಲ್ಲಿ ಆಲ್ಮೋಸ್ಟ್ ಎಲ್ಲ. ನನಗೆ ಇದಿಷ್ಟ, ಏನು ಸೊಪ್ಪು ಸಾರು ಇಷ್ಟ, ಬಸ್ಸಾರು ಇಷ್ಟ. ಓಕೆ ಸರ್. ಶಿವಣ್ಣ ಅವ್ರ ಕೋಪ ಬಂದಾಗ ಏನು ಮಾಡ್ತಾರೆ? ಏನು ಕಿರಿಸ್ತೀನಿ, ಆಮೇಲೆ ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇ. ಇನ್ನೇನು ಅದಕ್ಕಂತ ಏನು ಐ ಥಿಂಕ್ ಅದು ಬೆಳೆಸ್ಕೊಂಡು ಹೋಗ್ಬೇಕು, ಇಲ್ಲ ಅವ್ರ ಮೇಲೆ ಇಲ್ಲ, ಯಾವತ್ತೂ ಇಲ್ಲ. ಓಕೆ ಓಕೆ ಸರ್. ಸರ್ ನಿಮ್ಮದು US ಡೇಸ್ ಹೇಗಿತ್ತು ಸರ್? ಯಾಕಂದರೆ ಸರ್ಜರಿ ಟೈಮಲ್ಲಿ ಅಲ್ಲಿ ಕಳೆದಂಥ ದಿನಗಳು? ಇಲ್ಲ, ಇಟ್ ವಾಸ್ ವೆರಿ ಗುಡ್. ಕಷ್ಟ ಆಯಿತು, ಕಷ್ಟದಲ್ಲಿ ಸುಖನೂ ಇತ್ತು. ಬಟ್ ಡಾಕ್ಟರ್ ಮುರುಗೇಶನ್ ಅವ್ರಿಗೆ ಭಾಳ, ಐ ಥಿಂಕ್ ಅವರೊಂದು ದೇವರು ಹೇಳ್ಬೋದು, ಒಬ್ಬ ಸ್ನೇಹಿತನೂ ಹೇಳ್ಬೋದು, ಒಬ್ಬ ಬ್ರದರು ಹೇಳ್ಬೋದು. ಓಕೆ ಸರ್. ನಿಮ್ಮ ವಿಲ್ ಪವರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳ ಸರ್. ಇಲ್ಲ, ಅದನ್ನೇ ಭಾಳ ಸಪೋರ್ಟ್ ಕೊಟ್ಟಿದ್ದು ಗೀತಾ, ನನ್ನ ಮಗಳು. ಆಮೇಲೆ ಅವ್ರ ಮಗಳು ಫ್ರೆಂಡ್ ಬಂದಿದ್ದರು, ಪ್ರಶಾಂತ್ ಒಂದು ಹುಡುಗ. ಆಮೇಲೆ ಅನುಪಮ್ ಅಂತ ಒಂದು ಹುಡುಗಿ ಬಂದಿತ್ತು, ಜೊತೆಯಲ್ಲಿ ಮಧು, ಭೀಮಣ್ಣ ಅವರು. ಅಲ್ಲಿ ಲೋಕಲ್ ಕನ್ನಡಿಗಸ್ ಕೆಲವು ಜನ ಇದ್ದರು, ಭಾಳ ಬಂದು ಯಾವತ್ತು ತುಂಬ ಸಪೋರ್ಟ್ ಮಾಡೋರು. ಅದು ಎಲ್ಲರ ಪ್ರೀತಿ, ವಿಶ್ವಾಸ. ಆ್ಯಂಡ್ ಡಾಕ್ಟರು, ಅವ್ರ ಫ್ಯಾಮಿಲಿ. ಆಮೇಲೆ ನಿಮ್ಮ ಮೊಮ್ಮಗನ ಬಗ್ಗೆ ಹೇಳೋದಾರೆ ಸರ್, ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ. ನನ್ನ ಕಸಿನ್ ಸರ್. ಅಂದರೆ ನೀವು ಓಟದಲ್ಲಿ ಅವನಕ್ಕಿಂತ ಸ್ಪೀಡಾಗಿ ಓಡ್ತಾ ಇರ್ತೀರಾ ಸರ್ ಈ ಏಜಲ್ಲಿ? ಸುಮ್ಮನೆ ಅವ್ನು ಗಲಾಟೆ ಮಾಡೋಕ್ಕೋಸ್ಕರ ಮಾಡ್ತಿದ್ದೆ. ಬಟ್ ಅದೊಂದು ಫನ್ ಅಷ್ಟೇ. ಓಕೆ ಓಕೆ ಸರ್. ಸರ್ ಬೆಂಗಳೂರಲ್ಲಿ ಶಿವಣ್ಣ ಅವರ ಫೇವ್ರೆಟ್ ಪ್ಲೇಸ್ ಸರ್, ಜಾಸ್ತಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಇವಾಗೇನು ಅಷ್ಟೇನು ಫೇವ್ರೆಟ್ ಪ್ಲೇಸ್ ಅಂತ ಏನಿಲ್ಲಮ್ಮ. ಐ ಥಿಂಕ್ ಶೆರಟನ್ಗೆ ಹೋಗ್ತಾ ಇರ್ತೀನಿ ಊಟಕ್ಕೆ, ಇಲ್ಲ 4 Seasons. ಓಕೆ ಸರ್. ಅದರ್ವೈಸ್ ಮನೆ. ಶಿವಣ್ಣ ಅವರು ಶಾಪಿಂಗ್ ಹೋಗ್ತಾರೆ ಅಥವಾ ಎಲ್ಲ ಮೇಡಮ್ ಇದು ಮಾಡ್ತಾರೆ ಸರ್ ಸೆಲೆಕ್ಷನ್? ಮೇಡಮ್ ಮಾಡ್ತಾರೆ, ನೀವೂ ಮಾಡ್ತಾರೆ, ಇಬ್ರೂ. ಬಟ್ ಜೊತೆಲಿ ಯಾವಾಗಲೂ ನಾನು ಹೋಗ್ತಿರ್ತೀನಿ. ಶಿವಣ್ಣ ಅವರು ಯಾವ ಥರ ಅಟೈರ್ನ ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಕ್ಯಾಶುವಲ್ಸಾ ಅಥವಾ ಫಾರ್ಮಲ್ಸಾ? ಎಲ್ಲ ಟೈಪ್ ಮಾಡ್ತೀನಿ. ಐ ಲೈಕ್ ಟು ಟ್ರೈ ಎವ್ರಿಥಿಂಗ್. ಓಕೆ ಸರ್. ಇಷ್ಟು ಶಿವಣ್ಣ ಅವ್ರಿಗೆ ಗೋಲ್ಡ್ ಮೇಲೆ ವ್ಯಾಮೋಹ ಇಲ್ಲ ಅನ್ಸುತ್ತಲ್ಲ ಸರ್? ಏನಿಲ್ಲ, ಒಂದು ಚೈನ್ ಹಾಕ್ತೀನಿ. ಇದು ನಮ್ಮ ಅತ್ತೆಯವ್ರು ಕೊಟ್ಟಿದ್ದು. ಓಕೆ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟು ಒಂದು ಐ ಥಿಂಕ್ ಇದು 2. ಓಕೆ ಸರ್. ಇದು ಗೀತಾ ಮೇಡಮ್ಗೆ ಪೊಲಿಟಿಕ್ಸ್ಗೆ ಅವ್ರ ಬಗ್ಗೆ ಹೇಳ್ತಾರೆ ಸರ್, ಪೊಲಿಟಿಕ್ಸ್ ಮೇಡಮ್ಗೆ ಒಲವಿರೋದ್ರ ಬಗ್ಗೆ? ಟ್ರೈ ಮಾಡ್ತಾ ಇದ್ದೀವಿ. ಪಾಪ ಅವ್ರ ಆಸೆ ನೋಡೋಣ ಒಂದು ಸತಿ. ನಮಗೂ ಆಸೆ ಇದೆ. ದೇವ್ರು ಯಾವಾಗ ಅದು ಕರುಣೆ ತೋರಿಸ್ತಾನೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಎಲ್ಲೂ ಇದು ಗೊತ್ತಿಲ್ಲ ಸರ್, ಯಾಕಂದ್ರೆ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದೀರಾ ಸರ್. ಯಾಕೆ ಶಕ್ತಿಧಾಮ ಇರ್ಬೋದು, ಶಕ್ತಿಧಾಮದ ಬಗ್ಗೆ ಹೇಳಬೇಕಂದ್ರೆ ಸರ್? ಐ ಥಿಂಕ್ ಅಮ್ಮ ಅಪ್ಪಾಜಿ ಸ್ಟಾರ್ಟ್ ಮಾಡಿದ್ದು. ಇವಾಗ ಗೀತಾ ನೋಡ್ಕೊತಾ ಇರೋದು. ನಮ್ಮ ಪಾಲಿಗೆ ಅದು ಭಾಗ್ಯ ಬಂದಿರೋದು. ಸೊ ಅಪ್ಪಾಜಿ ಅಮ್ಮನ ಕನಸನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಅದನ್ನು
ಯಾವತ್ತೂ ಸ್ಟ್ಯಾಂಡರ್ಡಾಗಿ ಇಟ್ಕೋಬೇಕಂತ ಪ್ರಯತ್ನ ಪಡ್ತಾರೆ. ಗೀತಂದು ಒಂದು ಇದಕ್ಕೆ ಗೀತನ ಒಂದು ಸಹಕಾರ ಅವರ ಒಂದು ವಿಷನ್ ಇದೆಯಲ್ಲ ತುಂಬ. ಸರ್ ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ಈಗ? ಒಂದು 200 ಜನ ಮಕ್ಕಳಿದ್ದಾರೆ. ಓಕೆ ಓಕೆ, ಕಂಪ್ಲೀಟ್ ಎಜುಕೇಷನ್ ಎಲ್ಲ ತಾವೇನೋ? ಎಸ್. ಆಮೇಲೆ ಸಾಕಷ್ಟು ನೀವು ಅದೆಲ್ಲೂ ಆಫ್ ದ ರೆಕಾರ್ಡ್ ಗೊತ್ತಿಲ್ಲ, ಸಾಕಷ್ಟು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಸಾಕಷ್ಟು ಜನ ಮಾಡ್ತಾರೆ, ನಾವು ಮಾಡ್ತೀವಿ. ಅಲ್ಲ ಸರ್, ಹಿರಿಯ ಕಲಾವಿದರಿಗೆ, ಯಾಕಂದ್ರೆ ನಾನೇ ಒಂದು ಅಬ್ಸರ್ವ್ ಮಾಡಿದ್ದೀನಿ ಸರ್, ಗೋಸ್ಟ್ ಸಿನಿಮಾದ 25 ಡೇಸ್ ಸಕ್ಸಸ್ ಮೀಟ್ ಇತ್ತು. ಅದು ರ್ಯಾಡಿಸನ್ ಬ್ಲೂ ಹೋಟ್ಲಲ್ಲಿ ಪ್ರೋಗ್ರಾಮ್ ಇತ್ತು ಸರ್. ಯಾರೋ ಒಬ್ಬರು ಸ್ಟಂಟ್ ಕಲಾವಿದರು ಬಂದರು, ಕಾಲಿಗೇನೋ ಆಗಿತ್ತು, ತಮಗೆ ನೆನಪಿರ್ಬೋದೇನೋ ಬಹುಶಃ. ಅವ್ರಿಗೆ ನೀವು ನನ್ನ ನೆನಪಿದೆ ಸರ್, ನೀವು ನಿಮ್ಮ ಬಾಡಿ ಗಾರ್ಡ್ನ ಕರೆದು ಅವ್ರ ನಂಬರ್ ನೀವು ತೊಗೊಂಡು ನಿಮ್ಮ ನಂಬರ್ ಅವ್ರಿಗೆ ಕೊಟ್ಟು ಮನೆಗೆ ಬನ್ನಿ ಅಂತ ಅಂದ್ರಿ ಸರ್. ಆ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಸರ್, ಅದು ಎಲ್ಲರಿಗೂ ಒಂದು ಸ್ಫೂರ್ತಿ. ಇಲ್ಲ, ಅದು ಅವಾಗಿದ್ದ ಇದೆ, ಅದು ಚಿಕ್ಕ ವಯಸ್ಸಿಂದ ನನಗೆ ಅದು ಹೆಲ್ಪ್ ಮಾಡಬೇಕು ಇದ್ದಾಗ ಕೊಡಬೇಕು. ಬಟ್ ಅದು ನೀವು ಯಾರ ಗಮನಕ್ಕೂ ಅದು ಜಾಸ್ತಿ ಎಲ್ಲೂ ಗೊತ್ತಾಗ್ಲಂಗೆ ಮಾಡ್ತಿರೋ ಸರ್. ಅದು ಏನು ಯಾಕೆ ಹೇಳ್ಕೊಂಡು ಹೋಗ್ಬೇಕು? ಇವಾಗ ನೀವೇ ಕೇಳಿದ್ರೆ ಬಂತು, ಇವಾಗ ಬಾಯಿ ಬಂತು ಹೇಳ್ದು ಅಷ್ಟೇ. ಅದರ್ವೈಸ್ ಏನು ಹೇಳ್ಬೇಕಂತ ಏನಿಲ್ಲ. ಸರ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳೋದಾದರೆ, ಅವರು ಯಾವತ್ತೂ ನೀವು ಹೇಳಿದ್ದಾರೆ ಜೀವಂತವಾಗಿದ್ದಾರೆ, ನಿಮ್ಮಲ್ಲಿದ್ದಾರೆ ಅಂತ ಹೇಳಿದ್ದೀರಾ. ನಿಮ್ಮಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಸರ್. ಅಪ್ಪು ಸರ್ ಬಗ್ಗೆ ಹೇಳಿದ್ದಾರೆ, ಐ ಥಿಂಕ್ ಯಾವಾಗಲೂ ಈಸ್ ಆಲ್ವೇಸ್ ದೇರ್, ಈಲ್ ಆಲ್ವೇಸ್ ಬಿ ಇನ್ ಅಸ್ ಅಷ್ಟೇ. ಯಾಕಂದರೆ ಆ ಪ್ರೀತಿ ತೋರ್ಸೋಕ್ಕೆ ಬೇರೆ ಡೈಮೆನ್ಷನ್ ಬೇಕಾಗಿಲ್ಲ. ನಾನಾ ಥರವಾದ ಇದಿದೆ, ಅದು ತೋರಿಕೆಗೆ ಮಾಡೋದಲ್ಲ. ಪ್ರೀತಿ ತೋರಿಕೆಗೆ ಮಾಡೋದಲ್ಲ, ಅದು ಆತ್ಮೀಯತೆಯಿಂದ ಮಾಡೋದು. ಹೌದೌದು ಸರ್. ಲವ್ ಅನ್ನೋದು ಇಟ್ ಶುಡ್ ಬಿ ಎಟರ್ನಲ್. ಓಕೆ ಸರ್. ಇಟ್ ಶುಡ್ ನಾಟ್ ಬಿ ಫಾರ್ ಜಸ್ಟ್ ಶೋಯಿಂಗ್ ಪರ್ಪಸ್. ಹೌದೌದು ಸರ್. ಸುಮ್ಮನೆ ಗಂಧ ಕಡ್ಡಿ ಬೆಳಗಿ ಇಲ್ಲ ಕರ್ಪೂರ ಬೆಳಗಿ ತೋರಿಸ್ಬಿಡೋದು ಪ್ರೀತಿ ಅಲ್ಲ. ಹೌದು ಸರ್. ಅವ್ರು ಇಲ್ಲ ಅದನ್ನು ಇದನ್ನೇ ಅಂತ ನಂಬ್ಕೊಂಡು ಹೋಗ್ತಿದ್ದಿಲ್ಲ, ಅದು ಪ್ರೀತಿ. ಹೌದು ಸರ್. ಅವಾಗ ತೋರಿಸಿ ಇಲ್ಲ ಇಲ್ಲ ಅಂತ ನಾವೇ ದೂರ ತಳ್ತಿದ್ರೆ ಹೆಂಗೆ? ಓಕೆ ಸರ್. ಅದು ನನ್ನ ಡೈಮೆನ್ಷನ್. ಅದು ಶಿವಣ್ಣ ಅವರು ಯಾವತ್ತು ಸ್ಕ್ರಿಪ್ಟ್ ಬರೆದು ಕತೆ ಡೈರೆಕ್ಷನ್ ಅಂತ ಯಾವತ್ತು ಯೋಚನೆ ಬಂದಿಲ್ವಾ ಸರ್? ಇತ್ತು, ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ, ಬಿಸಿಯೆಸ್ಟ್ ಅದಕ್ಕೆ ಸರ್. ಸೊ ಸರ್, ಈಗ ವಿನಯ್ ರಾಜ್ಕುಮಾರ್ ಮತ್ತು ಇವರು ಯುವ ರಾಜ್ಕುಮಾರ್ ಸರ್ ಜೊತೆ ಏನಾದ್ರು ಶಿವರಾಜ್ ಕುಮಾರ್ ಕಾಂಬಿನೇಷನಲ್ಲಿ ಬರ್ಬೋದಾ ಸಿನಿಮಾಗಳು? ನೋಡ್ಬೇಕಮ್ಮ, ಅದು ನಾವು ಅನ್ಕೊಂಡಾಗ ಆಗಲ್ಲಮ್ಮ. ನಾನು ಅಪ್ಪು ರಾಘು ಮಾಡ್ಬೇಕಂತಲೇ ಇತ್ತು, ಜೇಮ್ಸ್ ಅದಾಗಲಿಲ್ಲ. ಇಲ್ಲ, 3 ಜನ ಮಾಡ್ಬೇಕಂತಿತ್ತು, ಹೌದೌದು ಒಂದು ಸಿನಿಮಾ ಮಾಡ್ಬೇಕಂತ, ಸರ್. ಅದಾಗಲಿಲ್ಲ. ಅದಾದಮೇಲೆ ನಾನು ಅಪ್ಪು ಮಾಡಬೇಕಂತ ಕತೆ ರೆಡಿ ಆಯಿತು. ಅವ್ನು ಹೋಗೋಕ್ಕೆ ಒಂದು 1 ಮಂತ್ ಬ್ಯಾಕು ಒಂದು ಕತೆ ಕೇಳ್ತಿದ್ದಾರೆ ಶಿವಣ್ಣ, ಯಾರೋ ಹೇಳ್ತಿದ್ದಾರೆ. ಕೇಳ್ಬಿಟ್ಟ ತಕ್ಷಣ ನೀನು ಕೇಳ್ಬಿಟ್ಟು ಶಿವಣ್ಣ, ಒಂದು ಸತಿ ಚೆನ್ನಾಗಿದ್ದರೆ ವಿ ವಿಲ್ ಸ್ಟಾರ್ಟ್ ದ ಫಿಲ್ಮ್ ಅಂತಲೇ ಇತ್ತು. ಓಕೆ ಸರ್. ಬಟ್ ಅದು ಆಗಲಿಲ್ಲ. ಹೌದು, ನಾವು ಅನ್ಕೊಂಡಾಗ ಆಗಲ್ಲ, ಅದು ಅದಾಗ ಆಗಬೇಕು. ಇಲ್ಲ, ಪುನೀತ್ ರಾಜ್ಕುಮಾರ್ ಸರ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಸರ್. ಯಾಕಂದರೆ ನಿಮ್ಮದು 29 ಬಜರಂಗಿ 2 ರಿಲೀಸ್ ಇತ್ತು, 26 ತಾಜ್ ವೆಸ್ಟ್ ಎಂಡಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇತ್ತು. ಎಸ್ ಸರ್ ಬಂದಿರೋ, ನೀವು ಇದ್ರಿ. ಅದಾಗಿ 2 ದಿನಕ್ಕೆ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ದಟ್ ಇಸ್ ಟೈಮ್ ಅಷ್ಟೇ. ಶಿವಣ್ಣ ಅವರ ಹೆಲ್ತ್ ಹೇಗಿದೆ ಸರ್ ಈಗ? ಫಸ್ಟ್ ಕ್ಲಾಸ್.